ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಸತ್ಕೃತಯೇ ನಮಃ. ಓಂ ಸತ್ಕೃತಾಯ ನಮಃ. ಓಂ ಮಹೇ ವೀರಾಯ ತವಸೆ ತುರಾಯ ವಿರಕ್ಷಿಣೆ ವಜ್ರಿಣೆ ಶಂತಮಾನೆ ವಚಾಂಸ್ಯಾಸ ಸ್ಥವಿರಾಯ ತಕ್ಷಂ ಸ ಮಾತರ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 248ನೇಯ ಸತ್ಕೃತಿ ಅಥವಾ ಸತ್ಕೃತ ಅಂತ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಇದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಈಗಾಗಲೇ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅಂತ ನೋಡಿದ್ದೀವಿ. ಮೂಲ ಮಂತ್ರಕ್ಕೆ ಭಗವಂತಾಚಾರ್ಯ ಹೇಳಿದ ಅರ್ಥವನ್ನು ಕೂಡ ನೋಡಿದ್ದೀವಿ. ಮತ್ತು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದಂತಹ ಅರ್ಥವನ್ನು ಕೂಡ ನೋಡಿದ್ದೇವೆ. ಹೆಚ್ಚಿನ ಅರ್ಥಗಳನ್ನೆಲ್ಲ ಇವರೆಲ್ಲ ಏನು ಹೇಳಿದ್ದಾರೆ ಆ ಅರ್ಥಗಳನ್ನೇ ಇಟ್ಕೊಂಡಿದ್ದೇನೆ. ಮಹೇ ಅಂದರೆ ದೊಡ್ಡವನು ಅಂತ ಅರ್ಥ, ಹಾಗೆ ವೀರ ಪರಾಕ್ರಮಿ, ತವಸ್ ಅಂದರೆ ಪ್ರಕಾಶಮಾನ, ತುರ ಅಂದರೆ ವೇಗಶಾಲಿ, ವಿರಕ್ಷಿ ಅಂದರೆ ಬಲಿಷ್ಠ, ಸ್ಥವಿರ ಅಂದರೆ ಪ್ರಾಚೀನ ಪುರುಷ, ಇವೆಲ್ಲ ಅರ್ಥಗಳು ಇದ್ದೇ ಇವೆ. ವಜ್ರಿ ಅಂದರೆ ಜ್ಞಾನಾನಂದ ರೂಪನಾದ ಭಗವಂತ. ಅಲ್ಲಿ ಚತುರ್ಥಿ ವಿಭಕ್ತಿ ಇದೆ. ಆ ಚತುರ್ಥಿ ವಿಭಕ್ತಿಯ ಅರ್ಥ ಅವನ ಪ್ರೀತಿಗಾಗಿ ಅಂತಿಷ್ಟೆಲ್ಲ ಅರ್ಥವನ್ನು ಕೂಡ ನಾವು ನೋಡೇ ಇದ್ದೀವಿ. ಸ ಮಾತರ ಅಂತೇನಿದೆ ಅದೊಂದಕ್ಕೆ ಮಾತ್ರ ಹೇಗೆ ಅರ್ಥ ಮಾಡಬೇಕು ಅನ್ನೋದೊಂದು ಸವಾಲಾಗಿತ್ತು. ರಘುನಾಥ ಸ್ವಾಮಿಗಳು ಅದನ್ನು ಮುಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಆದರೆ ಈಗ ನಾವು ನೋಡ್ತಿರುವ 248ನೇ ಬೃಹತಿ ಮಂತ್ರದ ಭಾಗವಾಗಿಯೇ ಸಹ ಮತ್ತು ಮಾತರ ಇವೆರಡೂ ಶಬ್ದಗಳಿರುವಾಗ ಅದನ್ನು ಮುಂದಿನ ಮಂತ್ರಕ್ಕೆ ಅನ್ವಯಿಸಿ ನೋಡುವುದು ನನಗೆ ಸಮಾಧಾನ ತರಲಿಲ್ಲ. ಅದಕ್ಕಾಗಿ ನಾನು ಅದನ್ನು ಇದೇ ಮಂತ್ರದಲ್ಲಿ ಜೋಡಿಸ್ಕೊಂಡೆ. ಮೊದಲು ಅದನ್ನು ನೋಡುವಾಗ ಮಾತರ ಅಂದರೆ ಮಾತರವು, ಯಾವುದು ಮಾತರವನ್ನು ಎಲ್ಲಿ ಅನ್ವಯ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ, ಭಗವಂತನೇ ನಾನು ನಿನ್ನನ್ನು ಹೊಸ ಥರದ ಸ್ತೋತ್ರಗಳಿಂದ ಸ್ತುತಿಸ್ತೇನೆ ಅಂತ ಏನಿದೆಯಲ್ಲ, ವಚಾಂಸಿ ಅಂತ ಬಂದಿದೆಯಲ್ಲ, ವಚಾಂಸಿ ಅನ್ನೋದು ಬಹುವಚನ ಮಾತುಗಳು. ಅದು ಯಾವ ಥರದ ಮಾತುಗಳು ಅಂದರೆ ಪೌರುಷೇಯವಾದ ಮಾತುಗಳು, ಹಾಗೆ ಅಪೌರುಷೇಯವಾದ ಮಾತುಗಳು. ಹೀಗೆ ಪೌರುಷೇಯ ಅಪೌರುಷೇಯ ಅಂತ ಎರಡು ರೀತಿ. ಅದರಿಂದ ದ್ವಿವಚನ. ಮಾ ಅಂದರೆ ಮಾತ ಅಂದರೆ ಮಾತು ಅಂತಲೇ ಅರ್ಥ. ಕನ್ನಡದಲ್ಲಿ ಏನು ಮಾತು ಇದೆ ಅದೇ ಮಾತಾ ಮಾತರೋ ಮಾತರಹ ಸಂಸ್ಕೃತದಲ್ಲಿ. ವಾಚೋಮ ಮಾತರ ಸ್ಮೃತಃ ಅಂತ ಐತರೆಯ ಭಾಷೆ ಇತ್ಯಾದಿ ಕಡೆಗೆ ಅದನ್ನು ಮಾತಾ ಅನ್ನೋ ಶಬ್ದಕ್ಕೆ ಶಾಸ್ತ್ರದ ಅಭಿಮಾನಿಗಳಾದ ದೇವತೆಗಳು ಅಂತ ಅರ್ಥ ಆಚಾರ್ಯರು ತಿಳಿಸಿದ್ದನ್ನು ನಾವು ನೋಡಿದ್ದೇವೆ. ಇಷ್ಟೆಲ್ಲ ಅರ್ಥ ಹೇಳಿದ ಮೇಲೆ ಕೂಡ ಕೊನೆಗೊಂದು ಅರ್ಥ ನನಗೆ ಗಮನಕ್ಕೆ ಬಂದಿತ್ತು. ಆ ಅರ್ಥನೇ ಚೆನ್ನಾಗಿದೆ ಅಂತ ಕಾಣಿಸ್ತು. ಮಾತರ ಅಂದ್ರೆ ಮಾತರವು ದ್ವಿವಚನ. ಇತಿ ಶ್ರೀಭುವವು ದೇವಿ ಉದ್ದೇಶ್ಯ ಸಂಬೋಧನಮಪಿ ಶಕ್ಯತೆ. ಇದನ್ನ ಪೌರುಷೇಯ ಅಪೌರುಷೇಯ ಎರಡು ರೀತಿಯಾದ ಮಾತುಗಳ ಮೂಲಕ ನಾವು ಭಗವಂತನ ಸ್ತುತಿಸ್ತಾ ಇದ್ದೀವಿ ಅಂತ ಹೀಗೆ ಹೇಳೋದಕ್ಕಿಂತ, ಶ್ರೀಭೂ ಮತ್ತು ಭಗವಂತನ ಶ್ರೀ ಮತ್ತು ಭೂ ಅಂತ ಆ ಲಕ್ಷ್ಮೀದೇವಿ ಎರಡು ರೂಪಗಳೇನಿವೆ, ಆ ರೂಪಗಳನ್ನು ಉದ್ದೇಶಿಸಿ ನಾವು ಸಂಬೋಧನೆ ಮಾಡ್ತಿದ್ದೇವೆ ಅಂತ ತಿಳ್ಕೊಂಡ್ಬಿಟ್ರೆ ಅದೇ ಚೆನ್ನಾಗಿರ್ತದೆ ಅಂತ ಕಾಣಿಸ್ತು. ಅದಕ್ಕೆ ನಾನು ಅನ್ವಯಾರ್ಥ ಬರೆಯುವಾಗ ಮೊದಲು ಪೌರುಷೇಯ ಮತ್ತು ಅಪೌರುಷೇಯ ಎಂಬ ಎರಡು ಮಾತುಗಳು ಅಂತ ಅರ್ಥ ಮಾಡಿದೆ. ಆದರೆ ಕೊನೆಗೆ ತಾತ್ಪರ್ಯ ಬರೆಯುವಾಗ ಶ್ರೀಭೂದೇವಿಯರನ್ನು ಸಂಬೋಧನೆ ಮಾಡಿಯೇ ಅರ್ಥ ಮಾಡುವುದನ್ನು ಮಾಡ್ಕೊಂಡ್ಬಿಟ್ಟೆ. ಅದೇ ಚೆನ್ನಾಗಿದೆ ಅಂತ ಕಾಣಿಸ್ತು. ಚತುರ್ಮುಖ ಬ್ರಹ್ಮ ಈ ಎಲ್ಲ ಮಂತ್ರಗಳ ಮೊದಲ ಋಷಿ. ಅವನು ಆ ಭಗವಂತನ ಪತ್ನಿಯಾದ ಲಕ್ಷ್ಮೀದೇವಿ ಎರಡು ರೂಪಗಳನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ಏನಂತ? ಸಹ ನಾನು ಆ ಹೊಸ ಹೊಸ ಶಾಸ್ತ್ರಗಳ ಮೂಲಕ, ಹೊಸ ಹೊಸ ಅರ್ಥಗಳ ಮೂಲಕ ಆ ಭಗವಂತನನ್ನು ಸ್ತುತಿಸ್ತೇನೆ ಅಂತ. ಇದೇ ಚೆನ್ನಾಗಿದೆ ಅಂತ ನನಗೆ ಕಾಣಿಸ್ತು. ವಜ್ರಿ ಅಂದರೆ ಜ್ಞಾನಾನಂದಮಯ ದೇಹ, ವಿರಕ್ಷಿ ಅಂದರೆ ಬಲಿಷ್ಠ. ಅದಕ್ಕೆ ಸಂಬಂಧಪಟ್ಟಂತೆ ಋಗ್ಭಾಷೆಯಲ್ಲಿರುವಂತಹ ಉಲ್ಲೇಖಗಳನ್ನು ಕೂಡ ನೋಡಿದ್ದೇವೆ. ಇಲ್ಲಿ ಈ ಅರ್ಥ ನಾವೇನು ನೋಡಿದ್ದೀವಲ್ಲ, ಅಲ್ಲಿ ಸತ್ಕೃತಿ ಅಂದ್ರೆ ಏನು, ಅದಕ್ಕೆ ಅರ್ಥ ಮತ್ತು ಈ ಬೃಹತಿ ಮಂತ್ರಕ್ಕಿರುವ ಸಂಬಂಧ ಏನು ಅದನ್ನು ಒಂದ್ಸಲ ನೋಡಬೇಕು. ಸತಿ ಅಂದರೆ ಅದು ಈಗಾಗಲೇ ನಾವು ನೋಡಿದ್ದೇವೆ. ಸತಿ ಅಂದರೆ ಸಮೀಚೀನಾ ಕೃತಿ, ಶ್ರೇಷ್ಠವಾದಂಥ ಒಂದು ಕೃತಿ. ಯಾವುದು ಕೃತಿ ಅಂದರೆ ಸ್ತೋತ್ರ ನಿರ್ಮಾಣ ರೂಪವಾದ ಕೃತಿ. ನಾವೀಗ ಸ್ತೋತ್ರ ಮಾಡ್ತಿದ್ದೀವಿ ಭಗವಂತನ ಕುರಿತು. ನಾವು ಮಾಡ್ತಿರುವ ಸ್ತೋತ್ರ ನಿರ್ಮಾಣ ರೂಪವಾದ ಕೃತಿ ಏನಿದೆ ಅದು ಆ ಯಸ್ಮಿನ್, ಆ ಭಗವಂತನಲ್ಲಿದೆ, ಭಗವಂತನ ವಿಷಯಕವಾಗಿದೆ. ಅಥವಾ ಯಸ್ಮೈ, ಆ ಭಗವಂತನ ಪ್ರೀತಿಗಾಗಿದೆ.
ಹೀಗೆ ಸಪ್ತಮಿ ವಿಭಕ್ತಿಯಿಂದ ಮಾಡ್ಬೋದು, ಚತುರ್ಥಿ ವಿಭಕ್ತಿಯಿಂದ ಮಾಡ್ಬೋದು, ಹೇಗೂ ಕೂಡ ಅದನ್ನ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಆದ್ರಿಂದ ಭಗವಂತನೇ ಸತ್ಕೃತಿ. ಯಾವನಿಗಾಗಿ, ಯಾವನ ವಿಷಯದಲ್ಲಿ ನಾವೆಲ್ಲ ಈ ಸ್ತೋತ್ರ ನಿರ್ಮಾಣ ಮಾಡ್ತೀವೋ ಅವನೇ ಸತ್ಕೃತಿ. ಅದನ್ನ ರಘುನಾಥ ಸ್ವಾಮಿಗಳು ಅರ್ಥ ಹೇಳೇ ಇದ್ದಾರೆ. ಅದೇ ಅರ್ಥವನ್ನು ಇಲ್ಲಿ ಇಟ್ಕೋಬಹುದು. ಸಂತಿ ಅಂದ್ರೆ ಜ್ಞಾನ ಸಾಧನವಾದಂತಹ ಪುರಾಣಗಳು, ಪುರಾಣ ಇತ್ಯಾದಿಗಳು ಅವೆಲ್ಲವೂ ಈ ಭಗವಂತನ ಕೃತಿ. ವೇದಗಳು ಅವನ ಆವಿಷ್ಕಾರ, ಪುರಾಣಗಳು ಅವನ ರಚನೆ, ಪುರಾಣ ಇತಿಹಾಸಗಳು ಅವನ ರಚನೆ ಅಂತ ಹೀಗೆ ಅರ್ಥ ಇಟ್ಕೊಂಡ್ರೆ ಯಸ್ಯ ಯಾವ ಭಗವಂತನ ಕೃತಿಗಳಾಗಿವೆಯೋ ಈ ವೇದ ಪುರಾಣಗಳು ಅವನೇ ಭಗವಂತನೇ ಸತ್ಕೃತಿ. ಇದು ಬನ್ನಂಜ ಗೋವಿಂದಾಚಾರ್ಯ ಹೇಳಿದ ಅರ್ಥ ಇದೆ. ಇನ್ನ ಸತೀ ಕೃತಿ ಯಸ್ಮೈ ಸಹ, ಯಾವನಿಗಾಗಿ ಈ ಕೃತಿ ಇದೆಯೋ ನಮ್ಮ ಈ ಎಲ್ಲ ಕಾರ್ಯಗಳು ಕೂಡ ಅಂತ ಯಸ್ಮೈ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೆ. ಅದನ್ನು ರಘುನಾಥ ಸ್ವಾಮಿಗಳು ಹೇಳಿದ್ದೇ ಅರ್ಥನೇ. ಇಷ್ಟೆಲ್ಲ ಅರ್ಥಗಳನ್ನು ನಾವು ಇಟ್ಕೊಂಡ್ರೆ ಇದನ್ನೇ ಬೃಹತಿ ಮಂತ್ರ ವಜ್ರಿಣೆ ಶಂತಮಾನಿ ವಚಾಂಸಿ ತಕ್ಷಂ ಅಂತ ಅದನ್ನು ವಿಸ್ತರಿಸಿ ಹೇಳಿದೆ ಅಷ್ಟೆ. ವಜ್ರಿಣೆ ಜ್ಞಾನಾನಂದ ರೂಪನಾದ ಭಗವಂತನ ಪ್ರೀತಿಗಾಗಿ ನಾವು ಶಂತಮಾನಿ ವಚಾಂಸಿ, ನಾವು ಈ ಥರ ವೇದಗಳನ್ನು ಪುರಾಣಗಳನ್ನು ಆಲೋಚಿಸಿ ಅದರಲ್ಲಿರುವಂತಹ ವಾಕ್ಯಗಳನ್ನು ಭಗವಂತನ ಸ್ತೋತ್ರ ರೂಪವಾಗಿ ಮಾಡಿದರೆ ಅವೆಲ್ಲವೂ ಕೂಡ ಅವನ ತೃಪ್ತಿಗಾಗಿ, ಅವನ ಪ್ರೀತಿಗಾಗಿ ಅವು ಉದ್ದೇಶಿಸಿದ್ದಿರ್ತವೆ. ಅಂತಹ ಮಾತುಗಳನ್ನು ನಾನು ತಕ್ಷಂ ಅದನ್ನೀಗಾಗಲೇ ನೋಡಿದ್ದೇವೆ. ಬಹಳ ಎಚ್ಚರಿಕೆಯಿಂದ ಭಗವಂತನ ಸ್ತೋತ್ರ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಪ್ರತಿಯೊಂದು ಮಾತನ್ನು ಕೂಡ ಕೆತ್ತಿ ಅದನ್ನ ಭಗವಂತನಲ್ಲಿ ಪ್ರಯೋಗ ಮಾಡಬೇಕಾಗ್ತದೆ. ಅದರ ಅರ್ಥವನ್ನು ಕೂಡ ಬಹಳ ಆಲೋಚನೆ ಮಾಡಿ ನಾವು ಹೇಳಬೇಕಾಗ್ತದೆ. ಅದಕ್ಕಾಗಿ ತಕ್ಷಂ ಅಂದ್ರೆ ಕೆತ್ತಿ ಹೇಳಿದೆ. ತಕ್ಷ ತನುಕರಣೆ ಅನ್ನೋ ಧಾತುವಿನಲ್ಲಿ ಬಳಕೆ ಮಾಡಿದ್ದನ್ನು ಕೂಡ ನೋಡಿದ್ದೇವೆ. ಭಾವಾರ್ಥ ನೋಡುವಾಗ ಇಷ್ಟೇ ಭಾವಾರ್ಥ. ಅದಕ್ಕೆ ಮೊದಲು ಶ್ರೀಭೂದೇವಿಯರೇ ಅಂತಾನೆ ಮೊದಲು ಸಂಬೋಧನೆ ತಗೊಂಡ್ಬಿಟ್ಟಿದ್ದೇನೆ. ವೇದ ಅಪೌರುಷೇಯವಾದ ವೇದ ಮತ್ತು ಪೌರುಷೇಯವಾದ ಮಾತುಗಳು, ಅವುಗಳಿಗೆ ಸಂಬಂಧಪಟ್ಟಂತಹ ಈ ಎಲ್ಲ ಮಾತುಗಳಂತೂ ನಾನು ಅರ್ಥ ಇಟ್ಕೊಂಡೇ ಇಲ್ಲ. ಭಾವಾರ್ಥದಲ್ಲಿ ಸಂಬೋಧನ ಅನ್ನೋದೇ ನಂಗೆ ಚೆನ್ನಾಗಿದೆ ಅಂತ ಕಾಣಿಸ್ತು. ಶ್ರೀಭೂದೇವಿಯರೇ ಸಾಧಕನಾದಂತಹ ನಾನು ಏನು ಮಾಡ್ತೇನೆ, ಆ ಭಗವಂತನಿಗಾಗಿ ಸ್ತೋತ್ರ ಮಾಡ್ತೇನೆ. ಆ ಭಗವಂತ ಎಂಥವನು? ಮಹಾತ್ಮ, ಅವನು ಪರಾಕ್ರಮಿ, ಜ್ಞಾನ ಪ್ರಕಾಶವುಳ್ಳವನು, ವೇಗಶಾಲಿ, ಬಲಶಾಲಿ, ಪ್ರಾಚೀನ ಪುರುಷ, ಜ್ಞಾನಾನಂದ ರೂಪ ಆಗಿದ್ದಾನೆ. ಅಂಥ ಭಗವಂತನ ತೃಪ್ತಿಗಾಗಿ ಶ್ರೀಭೂದೇವಿಯರೇ ನಾನು ನನ್ನ ಮುಖದಿಂದ ಶಾಸ್ತ್ರದ ಮಾತುಗಳನ್ನು, ಪೌರುಷೇಯ ಮತ್ತು ಅಪೌರುಷೇಯ ಎಂಬ ಎರಡು ಶಾಸ್ತ್ರದ ಮಾತುಗಳನ್ನು ಪ್ರಯತ್ನಪೂರ್ವಕವಾಗಿ ಹೇಳುತ್ತೇನೆ. ಹಾಗೆ ಅದನ್ನು ವ್ಯಾಖ್ಯಾನಿಸ್ತೇನೆ ಕೂಡ. ಈ ಮಾತು ಸಮಸ್ತ ಜಗತ್ತಿಗೂ ಸುಖ ತರುವಂಥ ಮಾತುಗಳು ಅಂತಿಷ್ಟಿದ್ರದ್ದು ಭಾವಾರ್ಥ. ಹೀಗೆ ಅನ್ವಯಾರ್ಥ ಮತ್ತು ಭಾವಾರ್ಥ ಇದನ್ನೆಲ್ಲನೂ ನೋಡಿದ್ದೇವೆ. ಈ ಹಿಂದೆ ಹೇಳುವಾಗ ಇದನ್ನ ಸತ್ಕೃತಯೇ ನಮಃ ಅಂತ, ಅದು ತೃತೀಯ ವಿಭಕ್ತಿ. ಈ ಸತ್ಕೃತಿ ಅನ್ನೋದು ಇಕಾರಾಂತವಾದ ಶಬ್ದ, ಅದು ಭಗವಂತನ ಸ್ತ್ರೀರೂಪವನ್ನು ಹೇಳ್ತದೆ ಅಂತ ಹೇಳಿದ್ದೆ. ಅದು ಚೆನ್ನಾಗೇ ಇದೆ. ಅದಲ್ಲದೆ ಸತ್ಕೃತ ಅಂತ ಅಕಾರಾಂತವಾಗಿ ಇಟ್ಕೊಂಡ್ರು ಏನು ತಪ್ಪಿಲ್ಲ. ಕೆಲವು ಕಡೆ ಹಾಗೆ ಪಾಠ ಇದೆ ಅಂತ ಗೋವಿಂದಾಚಾರ್ಯರು ಹೇಳಿದ್ದಾರೆ. ನಮ್ಮ ಗುರುಗಳು ಸಗ್ರಿಜ ಗೋವಿಂದಾಚಾರ್ಯರು ಕೂಡ ಅದನ್ನು ಸತ್ಕೃತಿ ಅಂತ ಎರಡೂ ಥರ ಕೊಟ್ಟಿದ್ದಾರೆ. ಸತ್ಕೃತ ಅಂದ್ರೆ ಎಲ್ಲರಿಂದಲೂ ಪೂಜಿಸಲ್ಪಟ್ಟವನು. ಸತ್ಕೃತ ಅಂತ ಇಟ್ಕೊಂಡ್ಬಿಟ್ರೆ ಮಾತುಗಳ ಮೂಲಕ ಪೂಜಿಸಲ್ಪಟ್ಟವನು ಅಂತ ಅರ್ಥ ಮತ್ತು ಸರಳ ಆಗಿ ಹೋಗ್ತದೆ. ಶಾಸ್ತ್ರಗಳ ಮೂಲಕ ಭಗವಂತನ ಸತ್ಕಾರ ಮಾಡ್ತೀವಿ ನಾವು, ಅದೇ ಅವನಿಗೆ ಮುಖ್ಯವಾದ ಅರ್ಚನೆ. ಹೀಗೆ ಅಲ್ಲಿ ಸತ್ಕೃತ ಅನ್ನೋ ನಾಮವನ್ನು ಕೂಡ ಇವತ್ತು ಆರಂಭದಲ್ಲಿ ಸತ್ಕೃತಾಯ ನಮಃ, ಸತ್ಕೃತಯೇ ನಮಃ ಅಂತ ಹೇಳಿದ್ದು ಅದೇ ಕಾರಣಕ್ಕಾಗಿ. ಲಕ್ಷ್ಮೀ, ಬ್ರಹ್ಮ ಮೊದಲಾದ ಎಲ್ಲಾ ದೇವತೆಗಳಿಂದಲೂ ಕೂಡ ಅವನು ಪೂಜ್ಯನಾಗಿದ್ದಾನೆ. ನರನಾರಾಯಣರು ಅದನ್ನ ಹೀಗೆ ಶಾಸ್ತ್ರದಲ್ಲಿ, ಈ ಭಾಗವತ, ಮಹಾಭಾರತ ಇತ್ಯಾದಿ ಕಡೆಗಳಲ್ಲಿ ಹೇಳಿದ್ದಾರೆ. ಯೇ ಯಜಂತಿ ಪಿತೃನ್ ದೇವಾನ್ ಗುರುಂಶ್ಚೈವ ಅತಿಥೀನ್ ತಥಾ ಗಾಶ್ಚೈವ ದ್ವಿಜ ಮುಖ್ಯಾಂಶ್ಚ ಪೃಥಿವೀಂ ಮಾತರಂ ತಥಾ ಕರ್ಮಣ ಮನಸಾ ವಾಚ ವಿಷ್ಣುಮೇವ ಯಜಂತಿತೆ ಅಂತರ್ಗತಸ್ಸ ಭಗವಾನ್ ಸರ್ವಸತ್ವ ಶರೀರಗಃ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಬರುವಂಥ ಮಾತದು. ನರನಾರಾಯಣರು ಅದನ್ನ ನಾರದನಿಗೆ ಹೀಗೊಂದು ಕಡೆ ತಿಳಿಸ್ತಾರೆ. ಸಹಿ ಪೂಜ್ಯತಮೋ ಲೋಕೆ ಕೃಷ್ಣ ಪೃಥುಲ ಲೋಚನ ತ್ರಯಾಣಾಮಪಿ ಲೋಕಾನಾಂ ವಿದಿತಂ ಮಮ ಸರ್ವಥ ಅಂತ ದುರ್ಯೋಧನನೇ ಒಂದ್ ಕಡೆ ಹೇಳ್ತಾನೆ. ಭಗವಂತ ಸತ್ಕೃತ ಅಂತ ಅವರಿವ್ರು ಹೇಳೋದಾಗಲಿ,
ನಾರದ ಹೇಳುವುದು ಚತುರ್ಮುಖ ಹೇಳುವುದು ದೊಡ್ಡದಲ್ಲ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದುರ್ಯೋಧನನೇ ಹೇಳುವ ಮಾತಿದೆ. ವಿದಿತಂ ಮಮ ಸರ್ವಥ, ನನಗಿದು ಚೆನ್ನಾಗಿ ಗೊತ್ತಿದೆ. ಲೋಕದಲ್ಲಿ ತ್ರಯಾಣಾಮಪಿ ಲೋಕಾನಾಂ, 3 ಲೋಕಕ್ಕೂ ಇದು ಗೊತ್ತಿದೆ, ನನಗೂ ಗೊತ್ತಿದೆ. ಅವನೇ ಈ ಜಗತ್ತಿನಲ್ಲಿ ಪೂಜ್ಯತಮ ಅಂತ ಮಹಾಭಾರತದ ಉದ್ಯೋಗ ಪರ್ವದ ಮಾತು. ಇನ್ನು ಶಾಂತಿ ಪರ್ವದಲ್ಲಿ ನರನಾರಾಯಣರು ನಾರದರಿಗೆ ಹೇಳಿದ್ದು, ಇದು ನಾನು ಮೊದಲು ಓದಿದ್ದು. ಪಿತೃಗಳನ್ನ, ಗುರುಗಳನ್ನ, ಅತಿಥಿಗಳನ್ನ, ಗೋವುಗಳನ್ನ, ಜ್ಞಾನಿಗಳನ್ನ, ತಾಯಿಯನ್ನ, ತಂದೆಯನ್ನ, ಪೃಥ್ವಿಯನ್ನ ಯಾರಾದರೂ ಎಲ್ಲಾದರೂ ಪೂಜಿಸಿದರೆ, ಸತ್ಕರಿಸಿದರೆ ಅದೆಲ್ಲ ಒಳಗಿರುವಂತಹ ಭಗವಂತನ ಸತ್ಕಾರವೇ ಆಗಿರ್ತದೆ. ಅದು ಅಂತರ್ಗತನಾದ ಭಗವಂತ ಎಲ್ಲಾ ಜೀವರಲ್ಲೂ ಕೂಡ ಇದ್ದೇ ಇರ್ತಾನೆ, ಅವನು ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ ಅದಕ್ಕೆ ತಾತ್ಪರ್ಯ. ಹೀಗೆ ಮಹಾಭಾರತದ 2 ಕಡೆ ಬಂದಿರುವಂತಹ ಉಲ್ಲೇಖಗಳು ಇದು ಕಾಣಿಸ್ತವೆ. ಆದ್ರಿಂದ ಎಲ್ಲಿಯೇ ನಾವು ಯಾರಿಗಾದ್ರೂ ಅತಿಥಿ ಸತ್ಕಾರ ಮೊದಲಾದವುಗಳನ್ನು ಮಾಡಿದರೆ ಒಳಗಿರುವಂತಹ ಭಗವಂತನಿಗೆ ಅದನ್ನ ಮಾಡ್ತೇವೆ, ಹೊರತು ಬೇರೆ ಯಾರಿಗೂ ಕೂಡ ಅದನ್ನ ಮಾಡ್ತಿಲ್ಲ ನಾವು ಅಂತ ನಮಗೆ ಗೊತ್ತಿರಬೇಕು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ ಸುಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೇವ ನ ದೇಹ ಮಾನಿನೆ. ಯಾವ ದೇಹದ ಈ ದೇಹ ಇದೆ, ಈ ದೇಹಕ್ಕಂತೂ ನಮಸ್ಕಾರ ಅಲ್ಲ, ದೇಹದ ಅಭಿಮಾನಿಯಾದಂಥ ಈ ಜೀವ ಇದ್ದಾನಲ್ಲ ಅವನಿಗೂ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಬಾರ್ದು. ಒಳಗಿರುವ ಭಗವಂತನಿಗೆ ನಮಸ್ಕಾರ ಅಂತ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡಬೇಕು. ಸದೇಹ ಮಾನಿ ಹರೆಯೇ ಪ್ರಣಮೇತ್ ಕೇವಲಾಯವ ನ ದೇಹಾಯ ನತನ್ಮಾನ ಪರಾಯಚ ಕದಾಚನ ಅಂತ ಕರ್ಮ ನಿರ್ಣಯದಲ್ಲಿ ಬರುವಂತ ಮತ್ತೊಂದು ಶ್ಲೋಕ, ವ್ಯಾಸಸ್ಮೃತಿ ಅಂತ ನೆನಪು. ಸದೇಹ ಮಾನಿ ಹರೆಯೇ ಪ್ರಣಮೇತ್. ನಮಸ್ಕಾರ ಯಾರಿಗೆ ಮಾಡ್ಬೇಕು ಯಾವತ್ತು ಅಂದ್ರೆ, ಈ ದೇಹಕ್ಕೆ ಯಾರು ನಮಸ್ಕಾರ ಮಾಡಿದ್ರೆ ಈ ದೇಹದೊಳಗಿರುವ ಜೀವನಲ್ಲಿ ಅಂತಕ್ಕಂಥನಾದ ಭಗವಂತ, ಇವರಿಬ್ಬರಿಗೂ ನಮಸ್ಕಾರ ಮಾಡ್ಬೇಕು. ದೇಹಮಾನಿಯಿಂದ, ದೇಹದ ಅಭಿಮಾನಿಯಾದ ಜೀವನಿಂದ ಒಡಗೂಡಿದ ಭಗವಂತ, ಅವನಿಗೆ ನಮಸ್ಕಾರ ಮಾಡ್ಬೇಕು. ಅಥವಾ ಇವನಿಗೆ, ಈ ಜೀವನಿಗೆ ನಮಸ್ಕಾರ ಮಾಡುವುದೇ ಬೇಡ ಅಂತ ಕಾಣಿಸಿದ್ರೆ ಒಳಗಿರುವ ಭಗವಂತನೊಬ್ಬನ್ನೇ ಸ್ಮರಣೆ ತಂದ್ಕೊಂಡು ಸಾಕು. ನಾವು ಅಡ್ಡ ಬಿದ್ದದ್ದು ದೇಹಕ್ಕೆ ಇದ್ದಿರಬಹುದು, ಆ ದೇಹಕ್ಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿರ್ಬಹುದು. ಆ ಜೀವಕ್ಕೆ ಏನಾದ್ರೂ ನಮಸ್ಕಾರ ಮಾಡುವುದು ಬೇಡ ಅಂತ ನಮಗ್ ಕಂಡ್ರೆ ಆ ಜೀವ ನಮಸ್ಕಾರಕ್ಕೆ ಯೋಗ್ಯ ಆಗಿದೆಯೋ ಇಲ್ಲೋ ವಿಷಯ ಬೇರೆ. ಒಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡ್ಬೇಕು ಅಂತ ಕಂಡ್ರೆ ಅವಾಗ ಪ್ರಣಮೇತ್ ಕೇವಲಾಯವ, ಕೇವಲ ಭಗವಂತನಿಗೂ ನಮಸ್ಕಾರ ಮಾಡ್ಬೋದು. ಅರ್ಥಾತ್ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಅಂತ ಇದ್ದಿದ್ದೆ, ಅದು ವಿಚಾರ ಬೇರೆ. ಆದ್ರೆ ನದೇಹಾಯ, ಕೇವಲ ಈ ದೇಹಕ್ಕೆ, ಒಳಗಿರುವ ಭಗವಂತನ ಅನುಸಂಧಾನ ಇಲ್ಲದೆ ಈ ದೇಹಕ್ಕೆ ನಮಸ್ಕಾರ ಮಾಡುವಂತಿಲ್ಲ. ನತನ್ಮಾನ ಪರಾಯಚ, ದೇಹದ ಅಭಿಮಾನಿಯಾದ ಜೀವ ಏನಿದ್ದಾನೆ ಅವನೊಬ್ಬನಿಗೆ ಮಾತ್ರ, ಭಗವಂತನನ್ನು ಮರೆತು ಇವನೊಬ್ಬನಿಗೆ ಮಾತ್ರ ನಮಸ್ಕಾರ ಯಾವ ಕಾರಣಕ್ಕೂ ಕೂಡ ಸಲ್ಲದು ಅಂತ ಅದನ್ನ ನಾವು ತಿಳ್ಕೊಳ್ಬೇಕು. ಸರ್ವಪುರುಷೇಷು ಸರ್ವಧೀಷು ಚ ಸ್ಥಿತ್ವ ಶ್ರೀ ಬ್ರಹ್ಮಾದಿಷು ಪ್ರಕರ್ಷೇಣ ಕ್ರಮೇಣ ಸ್ವಾತ್ಮನೈವ ಸತ್ಕೃತಂ. ಎಲ್ಲರಲ್ಲೂ ಕೂಡ ಲಕ್ಷ್ಮೀದೇವಿ, ಬ್ರಹ್ಮ ಮೊದಲಾದ ಕಡೆ ಇದ್ದು ಅವನು ಸತ್ಕಾರ ಸ್ವೀಕಾರ ಮಾಡ್ತಾನೆ ಎಲ್ಲರೊಳಗಿದ್ದು ಕೂಡ ಅಂತ ಅದರ ತಾತ್ಪರ್ಯ. ಸತ್ಕೃತ ಅಂದ್ರೆ ಸಜ್ಜನರಿಂದ, ಸತ್ ಅಂದ್ರೆ ಸಜ್ಜನರು, ಅವರಿಂದ ಆಧರಿಸಲ್ಪಟ್ಟವರು ಅಂತ ಮತ್ತೊಂದು ಅರ್ಥವೂ ಕೂಡ ಅದಕ್ಕೆ ಬರಬಹುದು. ಸದ್ಭಿರಾಧತತ್ವಾತ್ ಸತ್ಕೃತಃ ಅಂತ. ನಿಮಿಷಂ ನಿಮಿಷಾರ್ಧಂ ವಾ ಮುಹೂರ್ತಮಪಿ ಭಾರ್ಗವ ನಾದಗ್ಧಾಶೇಷ ಪಾಪಾನಾಂ ಭಕ್ತಿರ್ಭವತಿ ಕೇಶವೇ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಬರುವಂತಹ ಒಂದು ಶ್ಲೋಕ ಇದು. ಸಜ್ಜನರು ಭಗವಂತನನ್ನ ಆಧರಿಸ್ತಾರೆ, ಬೇರೆ ಯಾರಿಗೂ ಅದು ಬರೋದಿಲ್ಲ. ಯಾರು ಭಗವಂತನನ್ನ ಭಕ್ತಿಯಿಂದ ಒಲಿಸಿಕೊಂಡಿದ್ದಾರೆ ಅವನಿಗೆ ಆ ಭಗವಂತ ನೆನಪು ಬರ್ತದೆ ಯಾವಾಗಾದ್ರೂ, ಅಂತೂ ಭಕ್ತರಿಗೆ ಬರ್ತದೆ. ಆದ್ರೆ ಪಾಪಿಷ್ಠರಾದವರಿಗೆ ಒಂದು ಕ್ಷಣವೂ ಬರೋದಿಲ್ಲ, ಒಂದು ಮುಹೂರ್ತವೂ ಭಗವಂತನಲ್ಲಿ ಭಕ್ತಿಯೂ ಮೂಡೋದಿಲ್ಲ, ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಅಂತ ಕೂಡ ಅವರಿಗೆ ಕಾಣಿಸೋದಿಲ್ಲ. ಅದು ಅವರ ಗತಿ. ಸತ್ಕೃತ ಅಂದ್ರೆ ನಾವು ಈಗಾಗಲೇ ನೋಡಿದೀವಿ, ಸತ್ಯವಾದ ಕರ್ಮ ಉಳ್ಳವರು. ಮೊನ್ನೆ ಅರ್ಥ ನೋಡಿದೀವಿ ಅದನ್ನು. ಅವನ ಕರ್ಮ, ಭಗವಂತನ ಕ್ರಿಯಾ ಏನಿದೆ ಅದ್ಯಾವುದು ಕೂಡ ಮಿಥ್ಯಾ ಅಲ್ಲ, ಅವನು ನಿರ್ಗುಣ ಅಲ್ಲ, ಸತ್ಯವಾದ ಕರ್ಮ ಉಳ್ಳವನು ಅಂತ ಹೀಗಾದ್ರ ತಾತ್ಪರ್ಯ. ಸತ್ಯಂ ಸತ್ ಕರ್ಮ ಯಶ ಸಹ ಸತ್ಕೃತಃ. ಅವನ ಈ ಸೃಷ್ಟತ್ವ, ಪಾಲಕತ್ವ ಇತ್ಯಾದಿ ಎಲ್ಲಾ ಕ್ರಿಯೆಗಳು ಕೂಡ ಸತ್ಯವೇ ಆಗಿದೆ. ಪ್ರಘಾನ್ವಸ್ಯ ಮಹತೋ ಮಹಾನಿ ಸತ್ಯಸ್ಯ ಕರಣಾನಿ ವೋಚಂ. ಇದು ಋಗ್ವೇದದ ಒಂದು ಮಾತು, ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉದ್ಧರಿಸಿದ ಮಾತು. ಈ
ಮಹತಃ ಮಹಾತ್ಮನಾದ ಈ ಭಗವಂತನ ಮಹಾನಿ ಕರಣಾನಿ, ಅವನ ಮಹಾ ದೊಡ್ಡ ದೊಡ್ಡ ಕ್ರಿಯೆಗಳೇನಿವೆ ಅವೆಲ್ಲವೂ ಕೂಡ ಸತ್ಯ ಅಂತಾನೆ ನಾನು ಹೇಳ್ತೇನೆ ಅಂತ ಒಬ್ಬ ಋಷಿ ಆ ಭಗವಂತನ ಆ ಕ್ರಿಯೆಗಳೆಲ್ಲವೂ ಕೂಡ, ಸೃಷ್ಟಿ ವ್ಯಾಪಾರಾದಿ ಕ್ರಿಯೆಗಳೆಲ್ಲವೂ ಕೂಡ ಸತ್ಯ ಅನ್ನೋದ್ರ ಬಗ್ಗೆ ಸಾಕ್ಷ್ಯ ನುಡಿದಿದ್ದಾನೆ. ಕೃತ ಅಂದ್ರೆ ಧ್ಯಾನ ಅಂತ ಕೂಡ ಅರ್ಥ. ಸಜ್ಜನರಿಂದ ಧ್ಯಾನಿಸಲ್ಪಟ್ಟವನು ಅಂತ ಅದ್ರ ತಾತ್ಪರ್ಯ. ಕೃತ ಅಂದ್ರೆ ಧ್ಯಾನಿಸಲ್ಪಟ್ಟವನು ಹೇಗೆ, ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಒಂದು ಮಾತನ್ನು ತೋರಿಸ್ತಾರೆ ಸದ್ಗುರು ರಾಘವೇಂದ್ರಾಚಾರ್ಯರು. ಅವಿದ್ಯಮಾನ ರಚನಂ ವಿದ್ಯಮಾನ ಸ್ಮೃತಿಸ್ತಥ ಉಭಯಂ ರಚನಂ ಪ್ರೋಕ್ತಂ ಪೂರ್ವಶುದ್ಧೇಶು ಸ್ಮೃತಿ ಅಂತ. ಅದೇನರ್ಥ? ಈಗ ಈ ಹಿಂದೆ ಇಲ್ಲದೇ ಇದ್ದದನ್ನ ಯಾವಾಗಾದ್ರೂ ನಾವು ರಚನೆ ಮಾಡಿದರೆ ಅಥವಾ ಈಗ ಇದ್ದದ್ದನ್ನೇ ನೆನಪಿಗೆ ಮಾಡ್ಕೊಂಡ್ರೆ ಅದಕ್ಕೆರಡಕ್ಕೂ ಕೂಡ ರಚನೆ ಅಂತಾರಂತೆ. ಹೀಗೆಲ್ಲ ಅದರ ಉಲ್ಲೇಖ ಇದೆ. ಆದ್ರಿಂದ ಆ ಭಗವಂತ ಈ ಶಾಸ್ತ್ರಗಳನ್ನ ರಚಿಸಿದ್ದಾನೆ. ಶಾಸ್ತ್ರಗಳನ್ನ ಕೆಲವನ್ನ ವೇದಾದಿಗಳನ್ನು ರಚಿಸಿದ್ದಾನೆ, ಮತ್ತಿನ್ನು ಕೆಲವು ಪುರಾಣಾದಿಗಳನ್ನ ವೇದಾದಿಗಳನ್ನ ಆವಿಷ್ಕರಿಸಿದ್ದಾನೆ, ಪುರಾಣಾದಿಗಳನ್ನು ರಚಿಸಿಕೊಟ್ಟಿದ್ದಾನೆ. ಈಗ ಅದರ ತಾತ್ಪರ್ಯ. ಧ್ಯಾನಿಗಳು ಅವನನ್ನ ಧ್ಯಾನಿಸ್ತಾರೆ ಕೂಡ. ಇದು ಆ ಭಗವಂತನ ಕ್ರಿಯೆಗಳೆಲ್ಲವೂ ಸತ್ಯ, ಅವನನ್ನು ಸಜ್ಜನರು ಧ್ಯಾನಿಸ್ತಾರೆ ಅನ್ನೋದಕ್ಕೆ ನಮ್ಗೆ ಕಾಣಿಸುವಂಥ ಮಾತುಗಳಿವು. ಯಾವತ್ತೂ ಭಗವಂತನನ್ನ ಮರೆಯುವಂತಿಲ್ಲ. ನವಿಸ್ಮರೇತ ಆತ್ಮಾನಂ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂಥ ಒಂದು ಮಾತು. ಬೇರೆ ಏನನ್ನಾದರೂ ಮರಿಬೇಕು, ಮರಿಬಾರದು, ವಿಚಾರ ಬೇರೆ. ಇದಬೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲ ಶಾಸ್ತ್ರಗಳನ್ನು ಓದಿದ ಮೇಲೆ ನಾವು ತಿಳಿದದ್ದೇನೋ ಭಗವಂತನನ್ನೊಬ್ಬನ ಯಾವತ್ತೂ ಧ್ಯಾನ ಮಾಡ್ತಿರ್ಬೇಕು. ಸ್ಮರ್ತವ್ಯ ಸತತಂ ವಿಷ್ಣು, ಅವನನ್ನು ನೆನಪಿಸ್ಕೋಬೇಕು, ಅದು ಯಾವತ್ತೂ ಕೂಡ ಅವನು ಮರಿಬಾರದು ಅಂತ ಹೀಗಾದ್ರೆ ತಾತ್ಪರ್ಯ. ಸನ್ ಪ್ರಪಂಚ ಕೃತಃ ಏನ ಸಹ ಸತ್ಕೃತಃ, ಅಥವಾ ಈ ಪ್ರಪಂಚವನ್ನ ಅವನು ಸೃಷ್ಟಿಸಿರುವವನು ಅಂತದಕ್ಕೆ ಇನ್ನೂ ಒಂದು ಅರ್ಥನೂ ಕೂಡ ಆಗಬಹುದು. ಸತ್ಯವಾದ ಈ ಪ್ರಪಂಚವನ್ನು ಸೃಷ್ಟಿಸಿರುವಂಥವನು. ಲಕ್ಷ್ಮೀದೇವಿ ಮತ್ತು ಮುಕ್ತಾತ್ಮರಿಗೆ ಅನುಗ್ರಹವನ್ನು ಕೂಡ ಮಾಡಿದ್ದಾನೆ, ಮುಕ್ತರನ್ನಾಗಿ ಮಾಡಿದ್ದಾನೆ ಅವರನ್ನ. ಸತ್ ಶಬ್ದಕ್ಕೆ ಸತ್ ತಿ ಯ ಅಂತ ಈಗ 3 ಅಕ್ಷರಗಳಿವೆ. ಅಲ್ಲಿ ಸತ್ ಅಂದ್ರೆ ಈ ಮುಕ್ತರಾದವರು ಅಂತ ಅದರ ಅರ್ಥ. ಅದರ ಅರ್ಥನೂ ಕೂಡ ನಾವು ಹಿಂದೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇತ್ಯಾದಿ ಕಡೆಗಳಲ್ಲಿ ನೋಡಿದ್ದೇವೆ. ಆದ್ರಿಂದ ಅವರೆಲ್ಲರನ್ನು ಭಗವಂತ ಮತ್ತು ಲಕ್ಷ್ಮೀದೇವಿ ಇವರನ್ನು ಮುಕ್ತರನ್ನಾಗಿ ಮಾಡಿದವನೇ ಅವನು. ಲಕ್ಷ್ಮೀದೇವಿಯನ್ನು ನಿತ್ಯ ಮುಕ್ತಳನ್ನಾಗಿ ಮಾಡಿದ್ದಾನೆ. ಮತ್ತೆ ಈ ಉಳಿದವರಿಗೆ ಮುಕ್ತಿ ಕೊಟ್ಟು ಅವರಿಗೆ ಅನುಗ್ರಹಿಸ್ತಾನೆ. ಅವರಿಗೆ ಸತ್ವವನ್ನು ನಿರ್ದುಷ್ಟತ್ವವನ್ನು ಕೊಟ್ಟವನು ಯಾರು? ಸಂಸಾರದಲ್ಲಿರುವ ಅವರ ದೋಷಗಳನ್ನು ಪರಿಹರಿಸಿ ಅವರನ್ನ ನಿರ್ದುಷ್ಟರನ್ನಾಗಿ ಮಾಡಿದವನು ಈ ಭಗವಂತನೇ. ಸನ್ನಂತರ ಮುಖ್ಯ ಪ್ರಾಣ, ಅವನನ್ನು ತನ್ನ ಮಗನನ್ನಾಗಿ ಮಾಡಿಕೊಂಡಂಥವನು ಇದೇ ಭಗವಂತನೇ. ಇಲ್ಲ ಇದೆ ಹೀಗೆ. ಹರೇ ಪ್ರಸಾದ ಸಾಮರ್ಥ್ಯಾತ್ ಅಜರಾಚ ಅಮರಾಹ್ಯಹಂ. ಭಗವಂತನ ಅನುಗ್ರಹದಿಂದ ನಾನು ಅಮರಳಾಗಿದ್ದೇನೆ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಅವಳಿಗೆ ನಿತ್ಯ ಮುಕ್ತತ್ವ ಬಂದಿರುವುದೇ ಅವಳಿಂದ. ಸದಿತ್ಯಮೃತ ಧರ್ಮಾಣ ಮುಕ್ತಾ ಶ್ರೀರಪಿ ಚೋದಿತಾ. ಸತ್ ಅಂದ್ರೆ ಯಾರು? ಮುಕ್ತರಾದಂಥವ್ರು, ಜೀವರು. ಹಾಗೆ ಲಕ್ಷ್ಮೀದೇವಿ ಇವರಿಬ್ಬರು ಕೂಡ ಸತ್ ಅಂತ ಕರೆಸ್ಕೊಂಡಿದ್ದಾರೆ. ತೀತ್ಯುಕ್ತ ಮರ್ತ್ಯ ಧರ್ಮಾಣ. ತೀ ಅಂದ್ರೆ ಸಂಸಾರದಲ್ಲಿ ಇದ್ದವರು. ಅವರೆಲ್ಲರನ್ನು ಕೂಡ ಅವನು ನಿಯಮಿಸ್ತಾನೆ, ಅವರೆಲ್ಲರನ್ನು ಕೂಡ ತನ್ನ ಅಂಕೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಸತ್ಕೃತ ಅಂದ್ರೆ ಅವರೆಲ್ಲರನ್ನು ಮುಕ್ತಿಯಲ್ಲಿ ಇಟ್ಟವನವನು. ಪ್ರತಿಯೊಂದು ಪದಾರ್ಥಕ್ಕೂ ಕೂಡ ಅದರದೇ ಆದಂತಹ ಶಕ್ತಿಯನ್ನು ಕೊಟ್ಟವನವನು. ಒಂದು ಜಡ ವಸ್ತುವು ಇರಬಹುದು, ಅದಕ್ಕೆ ಅದರದೇ ಆದ ಒಂದು ಶಕ್ತಿ ಇದೆ. ಆ ಶಕ್ತಿ ಬಂದದ್ದು ಆ ಭಗವಂತನಿಂದಲೇ ಬಂದಿದೆ, ಅವನ ಅನುಗ್ರಹದಿಂದಲೇ ಬಂದಿದೆ. ಸತ್ ಸಮರ್ಥಂ ಕೃತಂ ಏನ ಸಹ ಅಸಮರ್ಥಂ ಅಸತ್ಪ್ರೋಕ್ತಂ ಸತ್ ಸಮರ್ಥಂ ಪ್ರಕೀರ್ತಿತಂ ಅಂತ ಭಾಗವತ ತಾತ್ಪರ್ಯ. ಸತ್ ಅಂದ್ರೆ ಸಮರ್ಥ. ಒಂದು ಜಡವಾದ ವಸ್ತುವಿಗೂ ಅದರದೇ ಆದ ಶಕ್ತಿ ಇದೆ. ಆ ಶಕ್ತಿ ಬಂದಿದ್ದಲ್ಲಿಂದ ಭಗವಂತನ ಅನುಗ್ರಹದಿಂದ ಬಂತು ಅಂತ ಅದರ ಅಭಿಪ್ರಾಯ. ಅಸದ್ವಾ ಇದಮಗ್ರ ಆಸೀತ್ ತಥೋ ವೈ ಸದಜಾಯತ ಅಂತ ಅವನನ್ನ ಒಂದು ಉಪನಿಷತ್ತು ಕೂಡ ಹೀಗೆ ವರ್ಣನೆ ಮಾಡ್ತದೆ.
ಮೂಲ ರೂಪನಾದ ಭಗವಂತನಿಂದ, ಮೊದಲು ಮೂಲ ರೂಪ ಭಗವಂತ ಇದ್ದ, ಅವನನ್ನು ಅಸತ್ ಅಂತಾರೆ. ಅವನಿಂದ ಸದ್ವಾ ಇದಮ್ಮ ಜಾಯತ, ಸನ್ನಾಮಕನಾದ ಭಗವಂತನ ಇನ್ನೊಂದು ರೂಪ ಹುಟ್ಟಿತು ಅಂತ ಹೀಗೆ ಅದನ್ನ ಅಸದ್ವಾ ಇದಮಗ್ರ ಆಸೀತ್ ತಥೋ ವೈ ಸದಜಾಯತ ಅಂತ ತೈತರಿ ಉಪನಿಷತ್ನಲ್ಲಿ ಕಾಣಿಸ್ತದೆ. ತನ್ನದೇ ಆದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ನಿರ್ದುಷ್ಟವಾದಂತಹ ರೂಪಗಳು, ಅವುಗಳನ್ನೆಲ್ಲ ಅಭಿವ್ಯಕ್ತ ಮಾಡಿದವನು ಇದೇ ಭಗವಂತ. ಹೀಗೆ ಸತ್ಕೃತಿ ಅಥವಾ ಸತ್ಕರ್ತ, ಸಮೀಚೀನವಾದ ವ್ಯಾಪಾರವುಳ್ಳವನು ಅಂತ ಇದು ಸತ್ಯಸಂಧ ಸ್ವಾಮಿಗಳು ಹೇಳಿದಂಥ ಅರ್ಥ. ಸತೀ ಕೃತಿ ಸತ್ಯಕರ್ಮ ವ್ಯಾಪಾರ ಯಶ ಸಹ ಸತ್ಕೃತಿ. ಮತ್ತೆ ಸತ್ಕೃತಿ ಅಂತಿದೆಯಲ್ಲ, ಕೃತಿ ಅಂದ್ರೆ ಅವನ ಪತ್ನಿ ಹೆಸರು ಹೌದು. ಯಾಕಂದ್ರೆ ಅವನು ಪ್ರದ್ಯುಮ್ನ ರೂಪನಾದಾಗ ಆ ಪ್ರದ್ಯುಮ್ನ ಎಂಬ ಪತ್ನಿಯನ್ನ, ಕೃತಿ ಎಂಬ ಪತ್ನಿಯನ್ನು ಹೊಂದಿದವನು ಆ ಭಗವಂತ. ಅದಕ್ಕಾಗಿ ಅವನನ್ನ ಸತ್ಕೃತಿ ಅಂತ ಹೇಳ್ತಾರೆ. ಸತಿ ಕೃತಿ, ಸತಿ ಅಂದ್ರೆ ಪತ್ನಿ ಅಂತ ಅರ್ಥ, ಕೃತಿ ಅಂದ್ರೆ ಅವನ ಹೆಂಡತಿಯ ಹೆಸರು. ಸತಿ ಅನ್ನೋದು ಅವಳಿಗೆ ವಿಶೇಷಣ, ಪತ್ನಿಗದು. ಕೃತಿ ಅನ್ನೋದು ಅವಳ ಹೆಸರು. ಹೀಗೆ ಕೃತಿ ಎಂಬುವಳನ್ನ ಸತಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡವನು, ಅದರಿಂದ ಅವನು ಸತ್ಕೃತಿ. ಪ್ರದ್ಯುಮ್ನ ರೂಪದ ಮಹತ್ವವನ್ನು ಹೇಳ್ತದದು. ಸಸೃಷ್ಟಿ ಹೇತೋ ಪ್ರದ್ಯುಮ್ನತಾಮುಪಗತಃ ಕೃತಿತಾಂಚ ದೇವಿ. ಹೀಗೆ ಅವನನ್ನ ಸತ್ಕೃತಿ ಅಂತ ಹೇಳ್ತಾರೆ. ಸತ್ಯವಾದ ಕರ್ಮವುಳ್ಳವನು, ಸಮೀಚೀನವಾದ ಆಕಾರವುಳ್ಳವನು, ಸುಂದರವಾದಂಥ ಆಕಾರವುಳ್ಳವನು, ಆ ಅರ್ಥನೂ ಕೂಡ ನಾವು ಈ ಹಿಂದೆ ನೋಡಿದ್ದೀವಿ. ಮತ್ತೊಂದು ಅರ್ಥ ನೋಡಿದ್ವಿ, ಸತ್ಸು ಕೃತಿ ಯಶಃ ಸತ್ಕೃತಿ ಅಂತ. ಸತ್ ಅಂದ್ರೆ ನಮ್ಮ ದೇಹವೆಂಬ ರಥ, ಇದರಲ್ಲಿ ಅದು ಭಗವಂತಾಚಾರ್ಯ ಹೇಳಿದ ಅರ್ಥ. ಅದರೊಳಗೆ ಭಗವಂತನ ಕೃತಿ ಇದೆ, ಆಕಾರ ಇದೆ. ಹೀಗೆ ನಮ್ಮದೊಂದು ಸತ್ಯವಾದ ದೇಹ ಎಂಬ ರಥ, ನಿಮ್ಮದೊಂದು ಸತ್ಯವಾದ ದೇಹವೆಂಬ ರಥ, ಅಲ್ಲೆಲ್ಲ ಕಡೆನೂ ಕೂಡ ಭಗವಂತನ ಕೃತಿ, ಆಕೃತಿ ಇದೆ. ಅವರೆಲ್ಲರಲ್ಲಿ ಭಗವಂತ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೆ. ಆದ್ರಿಂದ ಅದು ಸತ್ಕೃತಿ ಅಂತ ಹೀಗಾದ್ರ ಅರ್ಥ. ಇದಾದ್ಮೇಲೆ ಲಕ್ಷಾಲಂಕಾರದಲ್ಲಿ ಸತ್ಕೃತಿ ಅನ್ನೋ ಶಬ್ದಕ್ಕೆ ಏನು ಅರ್ಥ ಬಂದಿಲ್ಲ. ಆದ್ರಿಂದ ಶಾಂಕರ ಭಾಷ್ಯದಲ್ಲಿ ಮತ್ತೆ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ, ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಏನು ಬರ್ತದೆ ನೋಡಬೇಕು. ಶಾಂಕರ ಭಾಷ್ಯದಲ್ಲಿ ಪೂಜ್ಯರಿಂದಲೂ ಪೂಜಿತನಾದವನು, ಮಹಾತ್ಮರಾದ ಬ್ರಹ್ಮಾದಿಗಳಿಂದಲೂ ಪೂಜಿತನಾದವನು ಅಂತ ಅರ್ಥ ಇಟ್ಕೋಬಹುದು ಅದಕ್ಕೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಸಗ್ರಿ ರಾಘವೇಂದ್ರಾಚಾರ್ಯ ಅದನ್ನು ಸಂಗ್ರಹ ಮಾಡಿದ್ದಾರೆ, ಸಜ್ಜನರಿಂದ ಅರ್ಚಿತನಾದವನು ಅಂತ ಅರ್ಥ. ಮತ್ತೆ ಶ್ರದ್ಧೆಯಿಂದ ಏನಾದರೂ ಸ್ವಲ್ಪವನ್ನೂ ಕೂಡ ಕೊಟ್ಟರು ಅದನ್ನು ಸಂತೋಷ ಪಡುವವನು. ವಿಧಿ ಪ್ರಯುಕ್ತಾಂ ಪೂಜಾಂಚ ಗೃಹಾತಿ ಶಿರಸಾ ಸ್ವಯಂ ಶಬರ್ಯ ಪೂಜಿತ ಸಮ್ಯಕ್ ಅಂತ ರಾಮಾಯಣದಲ್ಲಿ ಬಂದಿರುವಂಥ ಮಾತಿದು. ವಿಧಿ ಪ್ರಯುಕ್ತವಾಗಿ ಯಾರೇ ಪೂಜೆ ಮಾಡಿದರೂ ಭಕ್ತಿಯಿಂದ, ಅದರಲ್ಲಿ ಭಕ್ತಿ ಮುಖ್ಯ, ಅದನ್ನ ಅವನು ಭಗವಂತ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಶಬರಿ ಕೊಟ್ಟಂತ ಪೂಜೆಯನ್ನು ಸ್ವೀಕಾರ ಮಾಡಿದ. ಅರ್ಚಾದಿಭಿ ಸಜ್ಜನೈ ಯಹ ಪೂಜಿತ ಸತ್ಕೃತ ಸ್ಮೃತಃ. ಅನೇಕ ಜನ ಇನ್ನೂ ಮುಕ್ತರಾಗಿಲ್ಲದೆ ಹೋದ್ರೂ ಈ ಜಗತ್ತಿನಲ್ಲಿ ಜಡವಾದ ಪ್ರತಿಮೆಗಳಲ್ಲೂ ಕೂಡ ಆ ಭಗವಂತನನ್ನ ಪೂಜಿಸ್ತಾರೆ. ಹೀಗೆ ಅದು ಆ ಪರಾಶರ ಭಟ್ರು ಹೇಳುವಂಥ ಅರ್ಥ. ಸತ್ಯಸಂಧ ಸ್ವಾಮಿಗಳ ಅರ್ಥದ ಪ್ರಕಾರ ಸತ್ಕೃತಿ ಅಂದ್ರೆ ಸತ್ಯವಾದ ಕರ್ಮವುಳ್ಳವನು, ಸತ್ ಅಂದ್ರೆ ಸಮೀಚೀನ ಸತ್ಯ ಅಂತ, ಕೃತಿ ಅಂದ್ರೆ ವ್ಯಾಪಾರವುಳ್ಳವನು. ಆದ್ರಿಂದ ಆ ಭಗವಂತನನ್ನ ಸತ್ಕೃತಿ ಅಂತ ಹೀಗೆ ವರ್ಣಿಸ್ತಾರೆ. ಇದು ಆ ಸತ್ಯಸಂಧ ಸ್ವಾಮಿಗಳು ನಮಗೆ ತಿಳಿಸ್ಕೊಡುವಂಥ ಅರ್ಥ. ಹೀಗೆ ನಾವು ಈ 2 ದಿವಸಗಳಲ್ಲಿ ಇವರೆಲ್ಲರೂ ತೋರಿಸಿರುವಂತಹ ಅನೇಕ ಅರ್ಥಗಳನ್ನು ನೋಡಿದ್ದೀವಿ. ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಹೇಳಿದಂತಹ ಅರ್ಥಗಳನ್ನು ನೋಡಿದ್ದೇವೆ. ಸಂಪಾದಿತವಾದ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನೋಡಿದ್ದೀವಿ. ಅದರಲ್ಲಿ ಈ ಮಂತ್ರ ಪರಮಾತ್ಮನಿಬ್ಬರು ಪತ್ನಿಯರಾದ ಲಕ್ಷ್ಮೀದೇವಿ, 2 ರೂಪಗಳಾದಂತಹ ಶ್ರೀಭೂದೇವಿಯರನ್ನ, ಹಾಗೆ ಎಲ್ಲ ಮಂತ್ರಗಳ ಮೂಲ ಋಷಿಯಾದಂತಹ ಚತುರ್ಮುಖ ಬ್ರಹ್ಮನನ್ನ ವರ್ಣನೆ ಮಾಡ್ತದೆ. ಆದ್ರಿಂದ ಹೀಗೆ ಅದು ವರ್ಣನೆ ಮಾಡ್ತದೆ ಅಂತ ಅನ್ನೋದೇನಿದೆ, ಎಲ್ಲರನ್ನೂ ವರ್ಣನೆ ಮಾಡಿದ ಹಾಗಾಯ್ತು. ಪುರುಷೋತ್ತಮನಾದ ಭಗವಂತ, ಅಕ್ಷರ ಪುರುಷರಾದ ಲಕ್ಷ್ಮೀದೇವಿ, ಹಾಗೆ ಕ್ಷರ ಪುರುಷನಾದಂತಹ ಚತುರ್ಮುಖ ಬ್ರಹ್ಮ, ಜೀವಾಭಿಮಾನಿಯಾದಂತಹ ಆ ಭಗವಂತ,
ಅವನನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ಅದು ಪ್ರತಿಯೊಬ್ಬರನ್ನು ಕೂಡ ವರ್ಣನೆ ಮಾಡ್ತದೆ ಅಂತ ನಮಗೆ ಕಂಡು ಬರ್ತದೆ. ಹೀಗೆ ಸಮಸ್ತ ಪ್ರಪಂಚವನ್ನು ಕೂಡ ಹೇಳಿದಂಥ ಒಂದು ಮಾತಿದು. ಈ ಸತ್ಕೃತಿ ಅಂದ್ರೆ ಈ ಕೃತಿ ಎಂಬ ಹೆಸರಿನ ಪತ್ನಿಯನ್ನು ಹೊಂದಿದವನು ಅಂತ ಅರ್ಥ ಹೇಳಿದವರು ಕೂಡ ಅದೇ ಸತ್ಯಸಂಧ ಸ್ವಾಮಿಗಳೇ. ನನಗೆ ಅದನ್ನ ಅವಾಗ ಹೇಳಿಕ್ ನೆನಪಾಗಲಿಲ್ಲ. ಸತ್ಯವಾದ ವ್ಯಾಪಾರ ಉಳ್ಳವನು ಅಂತ ಒಂದರ್ಥ, ಕೃತಿ ಎಂಬುವಳನ್ನ ತನ್ನ ಪತ್ನಿಯನ್ನಾಗಿ ಹೊಂದಿರುವವನು ಅಂತನೂ ಅರ್ಥ. ಇದು ಅಲ್ಲಿ ನಮ್ಗೆ ಕಾಣಿಸುವಂತಹ ಅರ್ಥ. ಅದನ್ನ ಈ 2 ದಿವಸಗಳಲ್ಲಿ ನೋಡಿದ್ದೀವಿ. ಭಗವಂತ ಸತ್ಕರ್ತ ಅಂದ್ರೆ ಸ್ವತಂತ್ರ, ಹಿಂದೆ ಬಂದಿತ್ತದು. ಸತ್ಕರ್ತ ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಇಲ್ಲಿ ಸತ್ಕೃತಿ ಅಂದ್ರೆ ಸ್ವತಂತ್ರನಾದ ಭಗವಂತನು ನಮ್ಮ ಪೂಜಾವನ್ನು ಸ್ವೀಕಾರ ಮಾಡ್ತಾನೆ. ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿ ಅವನಿಗೆ ಆಗಬೇಕಾದ್ದೇನಿಲ್ಲದೆ ಇರಬಹುದು, ಆದ್ರೆ ಅವನು ಕೂಡ ಸ್ವೀಕಾರ ಮಾಡ್ತಾನೆ ಅಂತ ಈ ಮಾತಿನಿಂದ, ಈ ನಾಮದಿಂದ ತಿಳಿದು ಬರ್ತದೆ. ಇದರ ಶ್ರವಣದೊಂದಿಗೆ ಈ ಸತ್ಕೃತಿ ಅನ್ನುವ ನಾಮದ ಅಥವಾ ಸತ್ಕೃತ ಅನ್ನುವ ನಾಮದ 248ನೇ ನಾಮದ ಮತ್ತು ಬೃಹತಿ ಮಂತ್ರದ ಶ್ರವಣ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.